ನೋಡಿ ವೀಕ್ಷಕರೇ, ಚಿಕ್ಕಮಗಳೂರು ಇಡೀ ಸಿಟಿಗೆ ಮತ್ತು ಇಡೀ ಒಂದು ಊರಿಗೆ ನೀರು ಕುಡಿಯಲಿಕ್ಕೆ ಎಲ್ಲದಕ್ಕೂ ಯೂಸ್ ಮಾಡುವಂತಹ ದೊಡ್ಡ ಒಂದು ಕೆರೆ ನೋಡಿ ಇದಾಗಿರ್ತದೆ. ನೋಡಿ ಇದು ಬಾಬಾ ಬುಡನ್ಗಿರಿಯ ಒಂದು ತಪ್ಪಲಲ್ಲಿದೆ. ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು. ನೋಡಿ ಮೇಲೆ ಉಂಟಲ್ಲ, ಅದು ಬಾಬಾ ಬುಡನ್ಗಿರಿಯ ಸಮೀಪದಲ್ಲಿ, ಅಂದ್ರೆ ಪರ್ವತವು ಅದಕ್ಕೆ ಹೊಂದಿಕೊಂಡಿರುವಂಥದ್ದೇ ಇದೆ. ನೋಡಿ ನಿಮಗೆ ತೋರಿಸ್ತೇನೆ. ನೋಡಿ ಎಂತ ಒಂದು ಸುಂದರ ರಮಣೀಯ ಒಂದು ಪ್ರಕೃತಿಯ ಮಡಿಲಲ್ಲಿರುವಂತಹ ನೋಡಿ ಈ ಒಂದು ಇಷ್ಟು ದೊಡ್ಡ ಕೆರೆಯು ಏನೋ ಒಂದು ಒಳ್ಳೆಯ ರೀತಿಯಲ್ಲಿ ಇಟ್ಟುಕೊಂಡಿದ್ದಾರೆ. ತುಂಬಾ ಆಳ ಇದೆ. ಹಿರಿಯರು ಮಾಡಿದಂತಹ ಈ ಒಂದು ಏನು ಕೆರೆಯನ್ನು ಸರ್ಕಾರ ಉಳಿಸಿ ಈಗ ಒಳ್ಳೆಯ ಕುಡಿಯುವ ನೀರನ್ನು ಪೂರೈಕೆ ಮಾಡ್ತಾ ಇದೆ. ನೋಡಿ 4 ಬದಿಯಿಂದಲೂ ನೋಡಿ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಕೆರೆಯಾಗಿದೆ. ನೋಡಿ ಇಲ್ಲಿ ನಮ್ಮ ಯುವಕರು ಫೋಟೋ ತೆಗಿತಾ ಇದ್ದಾರೆ. ನೋಡಿ ಎಷ್ಟು ಜನ ಬರ್ತಾರೆ ನೋಡಿ, ತುಂಬಾ ಜನ ವೀಕ್ಷಣೆಗೆ ಇಲ್ಲಿ ಬರ್ತಾ ಇರ್ತಾರೆ. ನೋಡಿ ವೀಕ್ಷಕರೇ, ಇದರ ಹೆಸರು, ಈ ಕೆರೆ ಹೆಸರು ಹಿರೇಕೊಳಲೆ ಅಂತ ಹೇಳ್ತಾರೆ. ಮತ್ತೆ ಎಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಇದೆ. ಇಲ್ಲಿ ಬೋಟಿಂಗ್ ಮಾಡ್ಲಿಕ್ಕೆ ಅಥವಾ ನೋಡಿ ಇಲ್ಲಿ ಮೀನೆಲ್ಲ ನೋಡಿ ಎಷ್ಟು, ನೋಡಿ ಇಲ್ಲಿ ಅದು ಮೀನು, ತುಂಬಾ ಮೀನುಗಳಿವೆ ಅಂತೆ, ಏಡಿ ಅದು ಇದೆಲ್ಲ ತುಂಬಾ ಇದೆ. ನೋಡಿ ನೋಡಿ ಎಷ್ಟು ಒಂದು ದೊಡ್ಡ ಒಂದು 16 ಎಕರೆಯಲ್ಲಿದೆ. ನೋಡಿ ಎಷ್ಟು ಜನ ಇಲ್ಲಿ ಎಲ್ಲ ನೋಡಿ. ನೋಡಿ ವೀಕ್ಷಕರೇ, ಇಲ್ಲಿ ಅಲ್ಲಿಗೆ ಹೋಗಿ ಒಂದು ಎಲ್ಲ ವಿಸಿಟ್ ಮಾಡುವಂತ ಒಂದು ವ್ಯವಸ್ಥೆ ಇತ್ತು, ಅದು ಈಗ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಯಾಕಂದ್ರೆ ನೋಡಿ ಇದು ಜೀವ ಬಿಡ್ಲಿಕ್ಕೆ ಆಗಿದೆ. ಯಾಕಂದ್ರೆ ಈ ತರ ಮೇಂಟೆನೆನ್ಸ್ ಮಾಡದೆ ಇವತ್ತು ಅಥವಾ ನಾಳೆ ಬೀಳುವ ಸ್ಥಿತಿಗೆ ಬಂದಿದೆ ಅದು. ಆದ್ದರಿಂದ ಇಲ್ಲಿ ಗೇಟ್ ಬಂದ್ ಮಾಡಿ ಪ್ರವೇಶ ನಿಷಿದ್ಧ ಮಾಡಿದ್ದಾರೆ. ಎಷ್ಟು ಇಲ್ಲಿ ಒಂದು ಪ್ರಕೃತಿಯ ಒಂದು ಸೊಬಗು ನೋಡಿ, ಎಲ್ಲ ಒಂದು ಹಚ್ಚ ಹಸಿರಿನಿಂದ ಕೂಡಿದೆ. ನೋಡಿ ಆ ಪರ್ವತ ನೋಡಿ, ಅದು ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ. ಇಲ್ಲಿ ಖುಷಿಯಾದದ್ದು, ಎಷ್ಟು ಒಂದು ಜನ ಜಾತ್ರೆಗೆ ಬಂದಾಗೆ ಬರ್ತಾರೆ ನೋಡಿ. ಇಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಎಲ್ಲ ಒಂದು ವಿಸಿಟ್ ಮಾಡ್ಲಿಕ್ಕೆಲ್ಲ. ನೋಡಿ ಏನೇ ಆಗ್ಲಿ ಸ್ವಲ್ಪ ನಮ್ಮೂರಿಗಿಂತ ಇಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಚೆನ್ನಾಗಿದೆ. ನೋಡಿ ವೀಕ್ಷಕರೇ, ಹಿರೇಕೊಳಲೆ ಇದರ ಕೆರೆಯ ಔಟ್ ಫ್ಲೋವಿಂಗ್ ನೀರು ನೋಡಿ ಇಲ್ಲಿ ಹೊರಗೆ ಹೋಗ್ತಾ ಇದೆ. ಇಲ್ಲಿಂದ ಇದು ಚಾನಲ್ ಮುಖಾಂತರ ನದಿ ಸೇರ್ತಾ ಇದೆ. ನೋಡಿ ಇಷ್ಟು ನೀರು ಈಗ ಹೋಗ್ತಾ ಇದೆ. ನೋಡಿ ಇಲ್ಲಿ ನಿಮ್ಗೆ ಇಷ್ಟೇ ಒಂದು 20 ಫೀಟ್ ಆಳ ಕಾಣ್ಬೋದು. ನೋಡಿ ಆಚೆ ಹೋದಾಗ ಕೂಡಲೇ ಅಲ್ಲಿ ಒಂದು 100 ಅಡಿ ಆಳ ಇದೆ ಅಂತ ಹೇಳ್ತಾರೆ ಇಲ್ಲಿ ಊರಿನವರು. ಅಷ್ಟು ಒಂದು ದೂರ ಇದೆ. ನನಗೆ ಇಲ್ಲಿ ಖುಷಿಯಾದದ್ದು ಏನಂತ ಹೇಳಿದ್ರೆ, ನೋಡಿ ಉತ್ತಮ ಪ್ರವಾಸಿ ತಾಣ. ನೋಡಿ ಅದರಿಂದ ತುಂಬಾ ಒಂದು ಎಲ್ಲ ವ್ಯವಸ್ಥೆಗಳು ಕಾಣ್ತಾ ಇದೆ. ನೋಡಿ ಇಲ್ಲಿ ಟೂರಿಸ್ಟ್, ಇಲ್ಲಿ ಸಹ ತುಂಬಾ ಒಂದು ಸ್ಟೂಡೆಂಟ್ನವರು ಬರುವುದು, ಎಲ್ಲ ಎಂಜಾಯ್ ಮಾಡುದು ಎಲ್ಲ ಇದೆ. ನೋಡಿ ಇದು ಇಲ್ಲಿನ ಮಾಹಿತಿ. ನಮಗೆಲ್ಲ ಮಾಹಿತಿ ಕೊಡುದು ನಮ್ಮ ರಾಕೇಶ್ ಅಂದ್ರಾದೇವರು. ಇವರೆಲ್ಲ ನಮ್ಮನ್ನು ಕರ್ಕೊಂಡು ಬಂದು ಕಾಪಿಯ ಮಾಹಿತಿ ಆಗಲಿ, ಈ ಕೆರೆಯ ಮಾಹಿತಿ ಆಗಲಿ ಎಲ್ಲವೂ ನಮಗೆ ನೀಡಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೇವೆ ನಿಮಗೆ. ನೋಡಿ ವೀಕ್ಷಕರೇ, ನಾವೀಗ ಈ ಒಂದು ಚಿಕ್ಕಮಗಳೂರಿಗೆ ಎಂತ ಕುಡಿಯುವ ನೀರು ಸರಬರಾಜು ಮಾಡುವಂತ ಈ ಕೆರೆಯನ್ನು ನಿಮ್ಗೆ ತೋರಿಸಿದ್ದೇನೆ. ಇನ್ನೊಂದು ಸಲ ಬರುವಾಗ ನೋಡಿ ಆ ಬಾಬಾ ಬುಡನ್ಗಿರಿ ಶಿಖರಗಳು ಇವೆ, ಅದನ್ನೆಲ್ಲ ನಿಮ್ಗೆ ತೋರಿಸುವಂತ ಕೆಲಸ ಮಾಡ್ತೇನೆ. ಇವತ್ತು ನಮ್ಗೆ ತುಂಬಾ ಸುಸ್ತಾಗಿದೆ, ತುಂಬಾ ಕಡೆ ಹೋಗಿದ್ದೇವೆ. ನಮ್ಮ ರಾಕೇಶ್ವರ ಅವರು ನೋಡಿ, ಅವರಿಗೇನಾದ್ರು ತೊಂದರೆ ಇಲ್ಲ, ಯಾಕಂದ್ರೆ ನಮ್ಮ ಜೊತೆ ಇರ್ತಾರೆ. ಅದಂತ ನೋಡಿ ಇಲ್ಲಿ 2 ಜನ ಎದುರಲ್ಲಿ ಬರ್ತಾ ಇದ್ದಾರೆ. ಅವರು ಸಹ ನಮ್ಮ ಜೊತೆ ಬಂದಿದ್ರು, ಅವರು ಸಹ ಬಂದು ಇಲ್ಲಿ ಎಂಜಾಯ್ ಮಾಡಿದ್ದಾರೆ. ನೋಡುವ, ನಮ್ಗೆ ಇನ್ನೊಂದು ವಿಡಿಯೋ ಮಾಡ್ಲಿಕ್ಕೆ ಉಂಟು, ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಲೇಟ್ ಆಯ್ತು. ವೀಕ್ಷಕರೇ ಬಾಯ್.